New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ರಿಂದ 14 ವಚನಗಳನ್ನು ಓದುತ್ತೇನೆ. ಅನೇಕರು ಬರೀ ಮಾತಿನವರಾಗಿದ್ದಾದರೂ ಮೋಸಗಾರರು, ಅಧಿಕಾರಕ್ಕೆ ಒಳಗಾಗದವರು ಆಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆ ಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಈ ಸಾಕ್ಷಿ ನಿಜವೇ. 2 ವಿಧದ ಸ್ವತಂತ್ರ, 2 kinds ಆಫ್ ಫ್ರೀಡಮ್. ಕಳೆದ ವಾರ ಸರಿ ಇಲ್ಲದ ಅಥವಾ ತಪ್ಪಾದ, ಬೇಡವಾದ ಸ್ವತಂತ್ರವನ್ನು ನಾವು ಉದಾಹರಣೆಗಾಗಿ ಪೌಲನು ವಿವರಿಸಿದ್ದನ್ನು ಆಲೋಚನೆ ಮಾಡಿದ್ದೇವೆ. Last week we observed that Paul was trying to explain the false or the wrong kind of freedom. ಈಗ ನಿಜವಾದ, ಸಹಜ, ಬೇಕಾದಂಥ ಸ್ವತಂತ್ರ ಏನೆಂಬುದಾಗಿ ಆಲೋಚನೆ ಮಾಡೋಣ. Now let us look at what is true freedom. What is the freedom that you and I need as believers in Jesus Christ? ಕ್ರೇತ ದೀಪದವರ ದೋಷ ಅಥವಾ ಅವರ ಗುಣದೋಷಗಳು 2 ಆಗಿದ್ದವು. ಮೊದಲನೇದಾಗಿ 12ನೇ ವಚನದಲ್ಲಿ ಹೇಳಿದಂತೆ ಅವರು ಸುಳ್ಳಿನ ಸ್ವಭಾವದವರು. ಅಂದರೆ ಸತ್ಯವನ್ನು ಮನ್ನಣೆ ಮಾಡದೆ, ಸತ್ಯವನ್ನು ಧಿಕ್ಕಾರ ಮಾಡಿ, ಸತ್ಯವನ್ನು ಉಲ್ಲಂಘಿಸುವವರಾಗಿದ್ದರು. 2 characteristics of the Christians Paul mentions. The one in verse 12, they were known to be liars. That is, they were rejecting or they were disrespecting the truth. 2ನೇದು, ಸುಳ್ಳಿನ ಸ್ವಭಾವದವರು ಸಾಧಾರಣವಾಗಿ ಸತ್ಯವಂತರಿಂದ, ನೀತಿವಂತರಿಂದ, ಸದ್ಧರ್ಮಿಗಳಿಂದ ಮೋಸ ಹೋಗ್ತಾರೆ ಮತ್ತು ಸದ್ಧರ್ಮಿಗಳಿಂದಲೇ ಇವರು ನಿರಾಶರಾಗುವಂಥದ್ದು. ಇದರಲ್ಲಿ ಯಾವ ಸಂಶಯವೂ ಇಲ್ಲ. These liars become easy prey or easy subjects for deception and ultimate fall by those who follow truth, by those who follow certain scruples and principles, because they are always truthful. People of integrity ultimately demolish those who are liars. ತೀತನಿಗೆ ಒಂದು ಅಪ್ಪಣೆ ಇಲ್ಲಿ ಪೌಲನು 11ನೇ ವಚನದ ಕಡೆ ಭಾಗದಲ್ಲಿ, ಇಂಥವರ ಬಾಯನ್ನು ನೀನು ಮುಚ್ಚಿಸು, ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ, ಒಂದು ಅಪ್ಪಣೆ. Paul says to Titus in verse 11 at the end, he says you need to silence them. It's a very hard command, as it were. You need to make their mouths shut, silence them. ನಿಜ, ನೆಚ್ಚಿನ, ಬೇಕಾದ, ಸತ್ಯವಾದ ಸ್ವತಂತ್ರ ಯಾವುದೆಂದರೆ, ಮೊದಲನೇದಾಗಿ ದೇವರನ್ನು ನಂಬುವಂಥದ್ದು, ಸತ್ಯವನ್ನು ಸನ್ಮಾನಿಸಿ ಅಂಗೀಕರಿಸುವಂಥದ್ದು. 2ನೇದಾಗಿ ಹೀಗಾದರೆ ಸತ್ಯವನ್ನು ಅಂಗೀಕರಿಸಿದರೆ ಬಾಳಿನಲ್ಲಿ
ಪ್ರಾಮಾಣಿಕತೆ, ನ್ಯಾಯವಾದ ನಡತೆ ಎದ್ದು ಕಾಣ್ತದೆ. ಇದೇ ನಿಜವಾದ ಸ್ವತಂತ್ರ. There are two aspects of true freedom. First of all, true freedom is to believe God, that God exists and He is truth. Next, if you believe and follow this God of truth, your life and my life will be life of faithfulness and life of integrity. Always faithfulness and integrity emerge out of a life which believes or has faith in God. That is the true freedom. Paul is talking about it here. ಈ ಸ್ವತಂತ್ರ, ನಿಜವಾದ, ಬೇಕಾದ, ಅಗತ್ಯವಾದ ಸ್ವತಂತ್ರ ನಿಮಗೆ ಉಂಟಾ? ಕ್ರೇತ ದೀಪದವರಂತೆ ಜೀವನದಲ್ಲಿ ಬಂಧಿಸಲ್ಪಟ್ಟು, ಕಟ್ಟಲ್ಪಟ್ಟು, ಖಂಡಿಸಲ್ಪಟ್ಟಿದ್ದೀರೋ? Do you have this freedom that Paul is talking about? Or are you bound by the Christians who were bound because of their life which was full of lies, untruth, and deception? Therefore, they were condemned. Do you have the true freedom? ನಿಜ ಸ್ವತಂತ್ರ ನಮಗೆ ಸಿಕ್ಕುವಂಥದ್ದು ಯೇಸು ಕ್ರಿಸ್ತನಲ್ಲಿಯೇ ಮಾತ್ರ. ನಾನೇ ಸತ್ಯ ಎಂಬುದಾಗಿ ಹೇಳಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ಹೇಳಿದ್ದು. ನಮಗೆ ಸ್ವತಂತ್ರದ ಮಾರ್ಗ, ನಾನೇ ಮಾರ್ಗ ಸಹ ಎಂಬುದಾಗಿ ಹೇಳಿದ ಯೇಸು ಕ್ರಿಸ್ತನು ಮಾತ್ರ. ಆತನಲ್ಲಿ ನಮಗೆ ಬಿಡುಗಡೆ, ಆತನಲ್ಲಿ ನಮಗೆ ರಕ್ಷಣೆ ದೊರಕ್ತದೆ. ಟ್ರೂ ಫ್ರೀಡಮ್ is only found in Jesus Christ, because He said, I am the truth. And He also said, I am the way to the truth. Only Jesus Christ can deliver us from the bondage and give us true freedom. ಈಗ ತಪ್ಪಾದ ಸ್ವತಂತ್ರ ಯಾವುದು, ನೆಚ್ಚಿನ ಸ್ವತಂತ್ರ ಯಾವುದೆಂಬುದಾಗಿ ನಾವು ಆಲೋಚನೆ ಮಾಡಿದ್ದೇವೆ. ತಪ್ಪಾದ ಸ್ವತಂತ್ರ ಸುಳ್ಳು ಪರಿಪಾಲನೆ ಮಾಡುವಂಥದ್ದು. ನೆಚ್ಚಿನ ಯೋಗ್ಯವಾದ ಸ್ವತಂತ್ರ ಸತ್ಯವನ್ನು ಪರಿಪಾಲನೆ ಮಾಡುವುದು. ಈಗ ಪೌಲನ್ ಇದನ್ನು ಹೇಗೆ ಈ ಕ್ರೇತ ದ್ವೀಪದವರಲ್ಲಿ ಸರಿಪಡಿಸ್ತಾನೆ, ಅದನ್ನು ನೇರ್ಪಡಿಸುತ್ತಾನೆಂಬುದನ್ನು ನಾವು ಆಲೋಚನೆ ಮಾಡೋಣ. Having looked at what is false freedom, which is a way of liars, and what is true freedom. True freedom is the one who follows truth and follows the Lord Jesus. After this, Paul has a remedial step for the Christians to take, whereby they could also become free. ಈತನು ಹೇಳುವಂಥ ಒಂದು ಸರಿಪಡಿಸುವಿಕೆ ಬಹಳ ತೀವ್ರವಾದದ್ದು, ಬಹಳ ಗಂಭೀರ್ಯವಾದದ್ದು. ಇದು ಕಠಿಣ, ಕಷ್ಟ, ಕಡು ಬಯಕೆಯಿಂದ ನಾವು ಹುಡುಕಿದರೆ ಮಾತ್ರ ನಮಗೆ ಸಿಕ್ಕುವುದು. ಯಾಕಂದರೆ ಇದು ತೀರಾ ಕಟ್ಟುನಿಟ್ಟಾದ ಒಂದು ಜೀವನ, ಕಡು ಶಿಸ್ತಿನ ಜೀವನ ಪೌಲನು ಹೇಳುವಂಥದ್ದು. When Paul is talking about remedial step, it is something which is very severe, very stern, very strict and drastic step that Paul is asking Titus to take. ಏನದು ಅಂದರೆ 11ನೇ ವಚನದಲ್ಲಿ, ತೀತನೇ, ಇಂಥವರ ಬಾಯನ್ನು ನೀನು ಮುಚ್ಚಬೇಕಾಗಿದೆ. ಪೌಲನು ಹೇಗೆ ಇವರ ಬಾಯಿ ಮುಚ್ಚಬೇಕೆಂಬ ವಿವರಣೆಯನ್ನು ಕೊಟ್ಟಿಲ್ಲ. ಆದ್ದರಿಂದ ನಾವು ಅದನ್ನು ಊಹೆ ಮಾಡಬೇಕು, ಹೇಗೆಂದು. ಏನು ಮಾಡ್ತಿದ್ರು ಅವರು? 11 ವಚನದ, ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾರೆ, ಮಾಡಬಾರದ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ,
ಅವರು ಹೊಟ್ಟೆ ಬಾಕಲಾಗಿದ್ದಾರೆ, ಸೋಮಾರಿಗಳಾಗಿದ್ದಾರೆ, ಸುಳ್ಳುಗಾರರು, ದುಷ್ಟ ಮೃಗಗಳವರಂತಿದ್ದಾರೆ. ಅವರ ಬಾಯಿ ಮುಚ್ಚಿಸು. In verse 11, Paul is talking to Titus about this strict instruction to bring about change and remedial steps. He does not say how to do it. He says, silence their mouths. But he does not give any suggestion. Therefore, we have to imagine how it has to be done. Titus was to prohibit them because they were upsetting the families. He had to silence them because they were liars, they were lazy people, they were like wicked animals as it were. ಮೊದಲನೇ ಒಂದು ಸರಿಪಡಿಸುವಿಕೆ ಏನು ಅಂದರೆ 14ನೇ ವಚನದಲ್ಲಿ ಓದ್ತೇವೆ. ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ. ಎಲ್ಲಿಗೆ ಲಕ್ಷ್ಯ ಕೊಡ್ತಾ ಇದ್ರು? ಕಲ್ಪನಾ ಕಥೆಗಳಿಗೆ, ಮನುಷ್ಯರ ವಿಧಿಗಳಿಗೆ ಲಕ್ಷ್ಯ ಕೊಡ್ತಾ ಇದ್ರು, ಕೊಡಬಾರದೆಂಬುದಾಗಿ ಮೊದಲನೆಯ ಒಂದು ಎಚ್ಚರಿಕೆ ಮತ್ತು ಸರಿಪಡಿಸುವಿಕೆ. ದ ಫಸ್ಟ್ step that he has to do in order to silence their mouths is found in verse 14. What were they doing? Devoting themselves to Jewish myths and the commandments of people who in turn turned them away from truth. They were following certain traditional methods. ಇವರ ಕಲ್ಪನಾ ಕಥೆಗಳು ಮನುಷ್ಯರ ವಿಧಿಗಳಿಗೆ ದೇವರ ವಾಕ್ಯದಲ್ಲಿ ಯಾವ ಆಧಾರವಿರಲಿಲ್ಲ. For all that they were doing, the traditions of people, there was no basis in the word of God. ಯಾವುದಕ್ಕೆ ಸಂಬಂಧಪಟ್ಟದ್ದಿರಬೇಕಿದು? ಒಂದು ವೇಳೆ ದೀಕ್ಷಾ ಸ್ನಾನವೋ ಅಥವಾ ಮದುವೆಗೋ ಅಥವಾ ಬೇರೆ ಸಭೆಯ ಸಂಸ್ಕಾರಗಳಿಗೆ ಊಟ ಉಪಚಾರ, ಕಾಣಿಕೆ ಕೊಡುವುದು, ಪ್ರಾರ್ಥನೆ ಮಾಡುವುದು, ಆಲಯಕ್ಕೆ ಬರುವುದು, ಬೇರೆ ಬೇರೆ ವಿಧಗಳಿಂದ ಇವರನ್ನು ಮರುಳುಗೊಳಿಸ್ತಾ ಇದ್ರು. ಯಾಕಂದರೆ ಮನುಷ್ಯರ ವಿಧಿಗಳು ದೇವರ ವಾಕ್ಯದಲ್ಲಿ ಆಧಾರವಿರಲಿಲ್ಲ. ವಾಟ್ ವರ್ ದೀಸ್? ಮೇ ಬಿ ಬಿಲಾಂಗಿಂಗ್ ಟು ಬ್ಯಾಪ್ಟಿಸಮ್ or marriage or some of the sacraments of the church, or perhaps with regard to food habits, prayer, giving, attendance of worship, etc. They had their own man-made rules and regulations which did not have the basis in the Word of God. He says, silence their mouth, because they are not having basis in the Word of God. ಎರಡನೆಯ ಸರಿಪಡಿಸುವಿಕೆ, ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ಸ್ವಸ್ಥಚಿತ್ತರಾಗಿರಬೇಕು. 13ನೇ ವಚನ. ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. ಅಂದರೆ ಕೇವಲ ಕಾಣಿಕೆ ಕೊಡುವುದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡುವುದು ಮಾತ್ರ, ಆಲಯಕ್ಕೆ ಹೋಗುವುದು ಮಾತ್ರ ಅಲ್ಲ. ಏನಾಗಿರಬೇಕು? ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರು, ಅಂದರೆ ಬೇರೂರಿರಬೇಕು ನಂಬಿಕೆಯಲ್ಲಿ. ಸರಿಪಡಿಸುವಿಕೆಗೆ The second remedy that Paul is suggesting here is in verse 13 we read, therefore rebuke them sharply that they may be sound in the faith. Sound in the faith. Doctrine. They must be rooted in the Word of God, not on the basis of human tradition, but based on the Word of God. ಹಿರಿಯರು, ಮನೆಯಲ್ಲಿರುವವರು, ಸಭೆಯಲ್ಲಿರುವವರು ಇದನ್ನು ಒತ್ತಿ ಹೇಳಬೇಕಲ್ಲವೇ? ಇತರರನ್ನು, ಯವನಸ್ಥರನ್ನು, ಹೊಸಬರ ವಿಶ್ವಾಸಿಗಳನ್ನು ನಂಬಿಕೆಯಲ್ಲಿ ದೃಢಪಡಿಸುವಿಕೆ ಬಹಳ ಅಗತ್ಯ. ಟು ಬಿ ಸೌಂಡ್ ಇನ್ ಫೇತ್.
the elders in the family and in the church must lead the younger believers to be sound in faith. ಕ್ರೇತ ದ್ವೀಪದಲ್ಲಿ ಸಭೆಯ ಸದಸ್ಯರಾಗಿರಲಿಕ್ಕೋ ಅಥವಾ ಸಭಾ ಪಾಲಕರಾಗಿರಲಿಕ್ಕೋ ಸಾಧಾರಣವಾಗಿ ಸುಲಭವಾದ ವಿಷಯವಾಗಿರಲಿಲ್ಲ. ಇಟ್ ವಾಸ್ ನಾಟ್ ಈಸಿ ಟು ಬಿ ಎ ಮೆಂಬರ್ ಆಫ್ ದ ಚರ್ಚ್ ಇನ್ ಕ್ರೀಟ್, ಆರ್ it was not easy to be the pastor of the Christians because they were very difficult people. ನಿಮ್ಮ ಸಭೆಯ ವಾತಾವರಣ ಹೇಗಿದೆ ಇಂದು? ನಿಮ್ಮ ಸಭೆಯಲ್ಲಿ ಇಂಥ ಮನುಷ್ಯರ ಕಲ್ಪನಾ ಕಥೆಗಳು, ಮನುಷ್ಯರ ವಿಧಿಗಳು ಉಂಟಾ? ಆಲೋಚನೆ ಮಾಡಿ. ವಾಟ್ ಈಸ್ ದಿ ಅಟ್ಮಾಸ್ಫಿಯರ್ ಇನ್ ಯುವರ್ ಚರ್ಚ್? ದಟ್ ಈಸ್ ಹೌ ಇಟ್ ವಾಸ್ ಇನ್ ಕ್ರೀಟ್, ಬಟ್ ಇನ್ ಯುವರ್ ಚರ್ಚ್ ಆರ್ ದೇರ್ teachings which are not based on the word of God, man-made traditions? ತಪ್ಪು ಬೋಧನೆಗಳನ್ನು ನಾವು ವಿವೇಚಿಸಲಿಕ್ಕೆ ನಮಗೆ ಶಕ್ತಿ ಉಂಟ? ದೇವರ ವಾಕ್ಯವನ್ನು ಹೋಲಿಸಿ ಮನುಷ್ಯರು ಮಾಡಿದ ವಿಚಾರಗಳು, ವಿಧಿಗಳು ಉಂಟೆ? ಆಲೋಚನೆ ಮಾಡಬೇಕು. ಆರ್ ದೇರ್ ಫಾಲ್ಸ್ ಟೀಚಿಂಗ್ಸ್ ಇನ್ ಯುವರ್ ಚರ್ಚ್? It is time to examine. Are you able to discern from the word of God? ತಪ್ಪಾದ ಸ್ವತಂತ್ರ ಬೇಡ. ನಿಜ ಸ್ವತಂತ್ರ ಯೇಸು ಕ್ರಿಸ್ತನಲ್ಲಿಯೇ. ನಮಗೆ ಸತ್ಯವೇದವನ್ನು ಪರಿಶೀಲಿಸಿ ಅದಕ್ಕೆ ಬೇಕಾದಂಥ ಪರಿಜ್ಞಾನವನ್ನು ಕೊಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ವಿ ನೀಡ್ ಟು ರಿಜೆಕ್ಟ್ ದ ಫಾಲ್ಸ್ ಫ್ರೀಡಮ್ and come to the true freedom in Jesus Christ, so that we will be able to discern what is true and what is false, and follow the truth and receive the salvation in Jesus Christ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪೌಲನು ತೀತನಿಗೆ ಬಹಳ ತೀವ್ರವಾದ, ಕಠಿಣವಾದ ಒಂದು ಎಚ್ಚರಿಕೆಯನ್ನು ಈ ಕ್ರೇತ ದ್ವೀಪದವರ ಬಗ್ಗೆ ಕೊಟ್ಟ. ಅವರಿಗೆ ನಿಜ ಸ್ವತಂತ್ರವಿರಲಿಲ್ಲ, ಅವರಿಗೆ ನಿಜವಾದಂಥ ಬಿಡುಗಡೆ ಇರಲಿಲ್ಲ. ಅವರ ನಂಬಿಕೆ ದೇವರ ವಾಕ್ಯದ ಮೇಲೆ ಆಧಾರವಾಗಿರಲಿಲ್ಲ. ಆದ ಕಾರಣ ಇವರಂತೆ ನಾವು ಆಗದೆ ಸತ್ಯ ದೇವರಾದ ನೀನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೀ, ಇದನ್ನು ನಾವು ಅನುಭವಿಸಿ ತಪ್ಪು ಬೋಧನೆಗಳು ಯಾವುವು, ಮನುಷ್ಯರ ಕಲ್ಪನಾ ಕಥೆಗಳು ಯಾವುವು ಎಂಬುದಾಗಿ ವಿವೇಚಿಸುವ ಆತ್ಮವನ್ನು ಕೊಟ್ಟು ನಮ್ಮೆಲ್ಲರನ್ನು ನೀನು ಯೋಗ್ಯವಾದ ವಿಶ್ವಾಸಿಗಳಾಗಿ ನಿಜ ಸ್ವತಂತ್ರದಲ್ಲಿ ನಡೆಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ.